ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2022ರಲ್ಲಿ ತೆರೆಕಂಡ ದೇರ್ ಲಿವ್ ಇನ್ ದ ಗ್ರೇ ಎಂಬ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲೇ ನಮಗೆ ಮನೆಯಲ್ಲಿ ನೇಣು ಹಾಕಿಕೊಂಡು ಸಾಯಲು ಹೊರಟಿರುವ ಒಬ್ಬಳು ಮಹಿಳೆ ಕಾಣ್ತಾಳೆ. ಆಗ ಆ ಹಗ್ಗ ಕಟ್ಟಾಗಿ ಆಕೆ ಕೆಳಗೆ ಬೀಳ್ತಾಳೆ. ನಂತರ ಅವಳು ಅತಿಯಾಗಿ ಅಳಲು ಶುರು ಮಾಡ್ತಾಳೆ. ಸ್ನೇಹಿತರೆ, ಈಕೆಯ ಹೆಸರು ಕ್ಲೇರ್ ಎಂದು. ಇವಳು ಸಾಯಲು ಎರಡು ಮುಖ್ಯವಾದ ರೀಸನ್ ಇದೆ. ಒಂದು, ಕ್ಲೇರ್ನ ಮಗ ಕಾರ್ ಆಕ್ಸಿಡೆಂಟ್ನಿಂದ ಸಾವನ್ನಪ್ಪಿರ್ತಾನೆ. ಅದೇ ಕಾರಣದಿಂದ ಕ್ಲೇರ್ ಡಿಪ್ರೆಷನ್ಗೂ ಹೋಗಿರುತ್ತಾಳೆ. ಮತ್ತೊಂದು ಕಾರಣ ನಮಗೆ ಮುಂದೆ ತಿಳಿಯುತ್ತದೆ. ಕ್ಲೇರ್ನ ಗಂಡ ಪೀಟರ್ ಎಂದು. ಈತ ಪೊಲೀಸ್ ಆಗಿ ಕೆಲಸ ಮಾಡುತ್ತಿರುತ್ತಾನೆ. ತನ್ನ ಮಗ ಸತ್ತು ಹೋದ ನೋವಿನಿಂದ ಕ್ಲೇರ್ ಜನರ ಜೊತೆ ಸರಿಯಾಗಿ ಮಾತನಾಡುವುದನ್ನೇ ನಿಲ್ಲಿಸುತ್ತಾಳೆ. ಜನರ ಜೊತೆ ಮಾತ್ರವಲ್ಲದೆ ತನ್ನ ಗಂಡನ ಜೊತೆಯೂ ಕ್ಲೇರ್ ಸರಿಯಾಗಿ ಮಾತನಾಡದೆ ತನ್ನ ಮಗನ ಸಾವನ್ನು ನೆನೆದು ಅತಿಯಾಗಿ ಕೊರಗುತ್ತಿರುತ್ತಾಳೆ. ಈ ಕ್ಲೇರ್ ಚೈಲ್ಡ್ ಪ್ರೊಟೆಕ್ಟಿವ್ ಸರ್ವಿಸ್ನಲ್ಲಿ ಕೆಲಸ ಮಾಡುತ್ತಿದ್ದು ಮಕ್ಕಳಿಗೆ ಟಾರ್ಚರ್ ಕೊಡುವ ಪೋಷಕರಿಗೆ ಶಿಕ್ಷೆ ಕೊಡಿಸುವ ಕೆಲಸವನ್ನು ಮಾಡುತ್ತಿರುತ್ತಾಳೆ. ಆಗ ನಮಗೆ ಕ್ಲೇರ್ನ ದೇಹದ ಮೇಲೆ ಆಗಿರುವ ವಿಚಿತ್ರ ಗಾಯದ ಗುರುತುಗಳು ಕಾಣುತ್ತವೆ. ಸ್ನೇಹಿತರೆ, ಈ ಗಾಯದ ಗುರುತು ಬರಲು ಕಾರಣ ಯಾರಿಂದ ಆಗುತ್ತಿದೆ ಎಂದರೆ ಆತ್ಮಗಳಿಂದ. ಹೌದು ಸ್ನೇಹಿತರೆ, ಈ ಕ್ಲೇರ್ಗೆ ಚಿಕ್ಕ ವಯಸ್ಸಿನಿಂದಲೂ ಆತ್ಮಗಳನ್ನು ನೋಡುವ ಶಕ್ತಿ ಇದೆ. ಆ ಆತ್ಮಗಳು ಅವಳನ್ನು ಮುಟ್ಟಿದರೆ ಅಥವಾ ಗಟ್ಟಿಯಾಗಿ ಹಿಡಿದರೆ ಆ ಜಾಗ ಗಾಯದ ಗುರುತುಗಳಾಗುತ್ತವೆ. ಚಿಕ್ಕ ವಯಸ್ಸಿನಿಂದಲೂ ದೆವ್ವ ಆತ್ಮಗಳಿಗೆ ಹೆದರುವ ಕ್ಲೇರ್ಗೆ ಅಲ್ಲಲ್ಲಿ ಆತ್ಮಗಳು ಕಾಣುವುದರಿಂದ ತುಂಬಾ ಭಯದಿಂದಲೇ ಜೀವನವನ್ನು ಕಳೆಯುತ್ತಿರುತ್ತಾಳೆ. ಹಾಗೂ ಕ್ಲೇರ್ ಸಾಯಲು ಹೋಗಿದ್ದಕ್ಕೆ ಇದೇ ಎರಡನೇ ರೀಸನ್ ಆಗಿದೆ. ನಂತರ ಕ್ಲೇರ್ ಕೆಲಸಕ್ಕೆ ಹೋದಾಗ ಒಂದು ಸ್ಕೂಲ್ ಹುಡುಗಿಗೆ ಟಾರ್ಚರ್ ಮಾಡುತ್ತಿರುವ ಪೋಷಕರ ಕೇಸ್ ಬರುತ್ತದೆ. ಆಗ ಕ್ಲೇರ್ ಅದೇನೆಂದು ವಿಚಾರಿಸಲು ಆ ಹುಡುಗಿಯ ಮನೆಗೆ ಹೋಗ್ತಾಳೆ. ಆ ಹುಡುಗಿಯ ಹೆಸರು ಸೋಫಿ ಎಂದು. ಹೀಗೆ ಮನೆಗೆ ಬಂದ ಕ್ಲೇರ್ ಅವಳ ತಂದೆ ತಾಯಿ ಜೊತೆ ಮಾತನಾಡ್ತಾಳೆ ಹಾಗೂ ಸೋಫಿಗೆ ಆಗಿರುವ ಗಾಯಗಳನ್ನು ಗಮನಿಸ್ತಾಳೆ. ಆಗ ಕ್ಲೇರ್ ಹೇಳ್ತಾಳೆ, ಸೋಫಿಯ ಸ್ಕೂಲ್ನ ಪ್ರಿನ್ಸಿಪಾಲ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೋಫಿ ಯಾವಾಗಲೂ ಸ್ಕೂಲ್ನಲ್ಲಿ ತುಂಬ ಬೇಜಾರಿನಲ್ಲಿರುತ್ತಾಳೆ ಹಾಗೂ ಅವಳ ದೇಹದ ಮೇಲೆ ಯಾವಾಗಲೂ ಗಾಯಗಳಾಗುತ್ತಿರುತ್ತವೆ. ಅದಕ್ಕೆ ಕಾರಣ ಅವಳ ತಂದೆ ತಾಯಿಯೇ ಇರಬಹುದೆಂದು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ನಾನಿಲ್ಲಿಗೆ ಬಂದಿರುವುದು ಎಂದಾಗ ಅವರು ನಮ್ಮ ಮಗಳಿಗೆ ನಾವೇಕೆ ಹೊಡೆಯುತ್ತೇವೆ, ಇದು ಸುಳ್ಳು ಎಂದು ಹೇಳಿದಾಗ ಕ್ಲೇರ್ ನಾನು ಸೋಫಿ ಜೊತೆ ಪರ್ಸನಲ್ ಆಗಿ ಮಾತನಾಡಬೇಕು ಎಂದು ಕೇಳ್ತಾಳೆ. ಆಗ ಅವರೋದಾಗ ಕ್ಲೇರ್ ಸೋಫಿ ಜೊತೆ ಮಾತನಾಡ್ತಾಳೆ. ನಿನ್ನ ಮುಖಕ್ಕೆ ಏನಾಯಿತು? ನಿನ್ನ ಅಪ್ಪ ಅಥವಾ ಅಮ್ಮ ಏನಾದರೂ ನಿನಗೆ ಹೊಡೆಯುತ್ತಿದ್ದಾರೆ ಎಂದು ಕೇಳಿದಾಗ ಸೋಫಿ ಹೇಳ್ತಾಳೆ, ಇಲ್ಲ, ನಾನೇ ಆಟವಾಡುವಾಗ ಬಿದ್ದೆ ಎಂದು. ಅವಳ ಮಾತಿನಲ್ಲಿ ಸುಳ್ಳಿದೆ ಎಂದು ಅರ್ಥ ಮಾಡಿಕೊಂಡ ಕ್ಲೇರ್ ಅವಳ ಜೊತೆ ಮಾತನಾಡುತ್ತಾ ಸತ್ಯವನ್ನು ಹೇಳಲು ಹೇಳ್ತಾಳೆ. ಆಗ ಸೋಫಿ, ಈ ಗಾಯ ನಾನು ಆಟವಾಡುವಾಗ ಆಗಿದ್ದಲ್ಲ ಎಂದ ಕೂಡಲೇ ಕ್ಲೇರ್ಗೆ ಅದೇ ಮನೆಯಲ್ಲಿರುವ ಒಂದು ಎವಿಲ್ ಸ್ಪಿರಿಟ್ನ ವಿಷನ್ ಕಾಣುತ್ತದೆ. ಅದರಿಂದ ಕ್ಲೇರ್ ಅತಿಯಾಗಿ ಹೆದರಿದಾಗ ಅಲ್ಲಿಗೆ ಸೋಫಿಯ ತಂದೆ ತಾಯಿ ಬರ್ತಾರೆ. ಆಗ ಸೋಫಿಯ ತಾಯಿಯಾದ ಆಡ್ರಿ ಈ ಮನೆ ಹಾಂಟೆಡ್ ಆಗಿದೆ ಎಂದು ಹೇಳ್ತಾಳೆ. ನನ್ನ ಮಗಳಿಗೆ ಆಗುತ್ತಿರುವ ಗಾಯವೂ ಕೂಡ ನಮ್ಮ ಮನೆಯಲ್ಲಿರುವ ಆತ್ಮವೇ ಮಾಡುತ್ತಿರುವುದು ಎಂದು ಹೇಳ್ತಾಳೆ. ಆಗ ಕ್ಲೇರ್, ನನಗೆ ಗೊತ್ತಾಯಿತು, ನಿಮ್ಮ ಮನೆಯಲ್ಲಿ ಒಂದು ಮಹಿಳೆಯ ಆತ್ಮವಿದೆ ಎಂದಾಗ ಅವರು ಶಾಕ್ ಆಗ್ತಾರೆ. ನಿಮಗೀಗೆ ಆ ಆತ್ಮ ಹೆಣ್ಣು ಎಂದು ತಿಳಿಯಿತು. ನಿಮಗೆ ಆ ಗೋಸ್ಟ್ ಏನಾದರೂ ಕಾಣಿಸಿತಾ ಎಂದು ಕೇಳ್ತಾಳೆ. ಆಗ ಕ್ಲೇರ್ ಹೌದು ಎಂದು ಹೇಳಿ ಆತ್ಮಗಳನ್ನು ನೋಡುವ ತನಗಿರುವ ಶಕ್ತಿಯ ಬಗ್ಗೆ ಅವರಿಗೆ ಹೇಳ್ತಾಳೆ. ನಂತರ ಕ್ಲೇರ್ ಇದು ದೆವ್ವದ ಕೇಸ್ ಎಂದು ತಿಳಿದು ನಾನು ಈ ಕೇಸನ್ನು ಹ್ಯಾಂಡಲ್ ಮಾಡುವುದಿಲ್ಲವೆಂದು ಆ ಕೇಸ್ನಿಂದ ಹೊರಬರ್ತಾಳೆ. ಹೀಗೆ ಕ್ಲೇರ್ ತನ್ನ ಕೆಲಸದಲ್ಲಿರುವಾಗ ಸೋಫಿ ಸ್ಕೂಲ್ನಿಂದ ಕಾಲ್ ಬರುತ್ತದೆ. ಆಗ ಕ್ಲೇರ್ನನ್ನು ಕರೆಸಿದ ಸ್ಕೂಲ್ನ ಪ್ರಿನ್ಸಿಪಾಲ್ ಆಡ್ರಿ ಮೇಲೆ ಮತ್ತೊಮ್ಮೆ ಕಂಪ್ಲೇಂಟ್ ಹೇಳ್ತಾರೆ. ಸೋಫಿಗೆ ಇವರು ಯಾವಾಗಲೂ ಹೊಡೆಯುತ್ತಿರಬೇಕು. ಅದಕ್ಕಾಗಿ ಸೋಫಿ ದೇಹದಲ್ಲಿ ಹೊಸ ಗಾಯದ ಗುರುತುಗಳಾಗುತ್ತಿರುತ್ತವೆ. ಇದು ಮುಂದುವರೆದರೆ ನಾವು ಸೋಫಿಯನ್ನು ನಿಮ್ಮ ಬಳಿ ಇರಲು ಬಿಡದೆ ಚಿಲ್ಡ್ರನ್ಸ್ ಕೇರ್ಗೆ ಬಿಡುತ್ತೇವೆ ಎಂದು ಕ್ಲೇರ್ ಮುಂದೆ ಆಡ್ರಿಗೆ ವಾರ್ನಿಂಗ್ ಮಾಡ್ತಾರೆ. ಆಗ ಆಡ್ರಿ ಕ್ಲೇರ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಹೀಗೆ ಹೇಳ್ತಾಳೆ, ಪ್ರಿನ್ಸಿಪಲ್ಗೆ ಗೊತ್ತಿಲ್ಲ ಇಲ್ಲಿ ನಿಜವಾಗಿಯೂ ಏನು ನಡೆಯುತ್ತಿದೆ ಎಂದು. ನಮ್ಮ ಮಗಳಿಗೆ ಹರ್ಟ್ ಮಾಡುತ್ತಿರುವುದು ನಾವೇ ಎಂದು ಅವರು ತಿಳಿದುಕೊಂಡಿದ್ದಾರೆ. ಆದರೆ ನಮಗೆ ಮಾತ್ರ ಗೊತ್ತು
ಸೋಫಿಗೆ ಹರ್ಟ್ ಮಾಡುತ್ತಿರುವುದು ಗೋಸ್ಟ್ ಎಂದು ನಾನು ಹೇಳಿದರೆ ಇದನ್ನು ಯಾರು ಕೂಡ ನಂಬುವುದಿಲ್ಲ. ಕ್ಲೇರ್, ನಿಮಗೆ ಆತ್ಮವನ್ನು ನೋಡುವ ಶಕ್ತಿ ಇದೆ ಎಂದು ಹೇಳಿದ್ದಿರಿ. ಅದರ ಜೊತೆ ನೀವು ಕಮ್ಯುನಿಕೇಟ್ ಮಾಡಿ ದಯವಿಟ್ಟು ಅದನ್ನು ನಮ್ಮ ಮನೆಯಿಂದ ಓಡಿಸಿ ಎಂದು ಕೇಳಿಕೊಳ್ತಾಳೆ. ಆಗ ಏನು ಮಾತನಾಡದ ಕ್ಲೇರ್ ಅಲ್ಲಿಂದ ಹೊರಡುತ್ತಾಳೆ. ಮರುದಿನ ಆಡ್ರಿ ತನ್ನ ಗಂಡನ ಜೊತೆ ಏನೋ ಮುಖ್ಯವಾದ ವಿಷಯ ಮಾತನಾಡುವಾಗ ಸೋಫಿ ಏನೋ ಶಬ್ದ ಮಾಡುತ್ತಾ ಡಿಸ್ಟರ್ಬ್ ಮಾಡುತ್ತಿರುತ್ತಾಳೆ. ಆಗ ಕೋಪಗೊಂಡ ಆಡ್ರಿ ಕೋಪದಿಂದಲೇ ಅವಳ ಕೈಯನ್ನು ಹಿಡಿದಾಗ ಆ ಜಾಗಕ್ಕೆ ಇವಿಲ್ ಸ್ಪಿರಿಟ್ ಬರುತ್ತದೆ. ಬಂದ ಆ ಆತ್ಮ ಆಡ್ರಿಯ ಕೈಯನ್ನು ಹಿಡಿದು ಅಲ್ಲಿಯೇ ಇದ್ದ ಚಾಕುವಿಗೆ ಅವಳ ಕೈಯನ್ನು ಬಲವಾಗಿ ಚುಚ್ಚಿಸಿ ರಕ್ತ ಹರಿಸುತ್ತದೆ. ಇತ್ತ ಕ್ಲೇರ್ ತನ್ನ ಕೆಲಸದಲ್ಲಿರುವಾಗ ಅವಳಿಗೆ ಆಡ್ರಿ ಕಾಲ್ ಮಾಡ್ತಾಳೆ. ಮಾಡಿ ಆ ಸ್ಪಿರಿಟ್ ಮಾಡಿದ ಕೆಲಸವನ್ನು ಹೇಳಿ ಅಳುತ್ತಾಳೆ ಹಾಗೂ ನಮಗೆ ನಿಮ್ಮ ಸಹಾಯ ಬೇಕು ಎಂದು ಕೇಳಿಕೊಳ್ತಾಳೆ. ಆಗ ಕ್ಲೇರ್, ಸರಿ, ನಾನೊಂದು ದಿನ ನಿಮ್ಮನ್ನು ಮೀಟ್ ಮಾಡುವೆ ಎಂದು ಕಾಲ್ ಕಟ್ ಮಾಡ್ತಾಳೆ. ನಂತರ ಕ್ಲೇರ್ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಅಲ್ಲಿಗೆ ಒಬ್ಬಳು ಫೀಮೇಲ್ ಪೊಲೀಸ್ ಬಂದು ಅವಳ ಬಳಿ ಕಾರ್ DL ಅನ್ನು ಕೇಳುತ್ತಾಳೆ. ಆಗ ಕ್ಲೇರ್ ಅವಳಿಗೆ DL ಕೊಡಲು ನೋಡಿದಾಗ ಕ್ಲೇರ್ಗೆ ಗೊತ್ತಾಗುತ್ತದೆ ಬಂದಿರುವುದು ಪೊಲೀಸ್ ಅಲ್ಲ, ಪೊಲೀಸ್ ಕೆಲಸದಲ್ಲಿಯೇ ಸಾವನ್ನಪ್ಪಿದ ಆತ್ಮವೆಂದು. ಆಗ ಕ್ಲೇರ್ ತುಂಬಾ ಹೆದರಿಕೊಳ್ಳುವಾಗ ಆ ಗೋಸ್ಟ್ ಮಾಯವಾಗಿ ಬಿಡುತ್ತದೆ. ಅದೇ ರಾತ್ರಿ ಕ್ಲೇರ್ಗೆ ತನ್ನ ಮಗನ ಆತ್ಮವು ಕಾಣುತ್ತದೆ. ಇದನ್ನೆಲ್ಲ ನೋಡುತ್ತಿದ್ದ ಕ್ಲೇರ್ಗೆ ಜೀವನವೇ ಬೇಡವೆಂದು ಅನ್ನಿಸುವಷ್ಟು ಬೇಜಾರಾಗುತ್ತದೆ. ಹೇಗೆ ಕ್ಲೇರ್ ಯಾವಾಗಲೂ ತುಂಬಾ ಬೇಜಾರಾಗಿಯೇ ಇರುವುದರಿಂದ ಹಾಗೂ ತನ್ನ ಜೊತೆ ಮಾತನಾಡದೆ ಇದ್ದಿದ್ದರಿಂದ ಪೀಟರ್ಗೆ ಮನೆಗೆ ಬರುವುದಕ್ಕೇನೆ ಇಷ್ಟವಾಗುತ್ತಿರುವುದಿಲ್ಲ. ಮರುದಿನ ರಾತ್ರಿ ಪೀಟರ್ ಕ್ಲೇರ್ ಜೊತೆ ಮಾತನಾಡ್ತಾನೆ. ಆಗಲೂ ಕ್ಲೇರ್ ಸರಿಯಾಗಿ ಮಾತನಾಡದೆ ಇದ್ದಾಗ ಪೀಟರ್ ಕೋಪಗೊಳ್ತಾನೆ. ಯಾಕೆ ಈ ರೀತಿ ಮಾಡಿ ನನ್ನನ್ನು ಕೊಲ್ಲುತ್ತಿರುವೆ? ಏನಾದರೂ ಮಾತನಾಡು, ನನಗೆ ಬೈಯಿ, ಜಗಳವಾಡು, ಇಲ್ಲ ಏನಾದರೂ ಮಾತನಾಡು. ಹೇಗೆ ಸುಮ್ಮನೆ ಮಗನ ಬಗ್ಗೆ ಯೋಚನೆ ಮಾಡುತ್ತಾ ಕೊರಗುತ್ತಿರಬೇಡ. ನೀನು ನಮ್ಮ ಮಗ ಸತ್ತು ಹೋದದ್ದನ್ನು ಒಪ್ಪಿಕೊಳ್ಳುತ್ತಿಲ್ಲ. ಕ್ಲೇರ್, ನಮ್ಮ ಮಗ ಸತ್ತಿದ್ದಾನೆ, ಅದನ್ನು ನೀನು ಒಪ್ಪಿಕೊಳ್ಳಲೇಬೇಕು. ನೀನು ಇದರ ಬಗ್ಗೆ ಯೋಚನೆ ಮಾಡುತ್ತಾ ನನ್ನನ್ನು ದೂರ ಮಾಡಿಕೊಳ್ಳುತ್ತಿರುವೆ ಎಂದು ಹೇಳಿ ಅಲ್ಲಿಂದ ತುಂಬಾ ದುಃಖದಿಂದಲೇ ಪೀಟರ್ ಹೊರಟು ಹೋಗ್ತಾನೆ. ಮರುದಿನ ಕ್ಲೇರ್ ಆಡ್ರಿಯ ಮನೆಗೆ ಹೋಗ್ತಾಳೆ. ಹೋಗಿ ಅವಳಿರುವ ಮನೆಯಲ್ಲಿರುವ ಆತ್ಮದ ಜೊತೆ ಕಮ್ಯುನಿಕೇಟ್ ಮಾಡ್ತಾಳೆ. ಆಗ ಕ್ಲೇರ್ ಎದ್ದು ಒಬ್ಬಳೇ ಒಂದು ಜಾಗಕ್ಕೆ ಹೋಗ್ತಾಳೆ. ಹೋದ ಅವಳಿಗೆ ಕೈಯನ್ನು ಕೊಯ್ದುಕೊಂಡಿರುವ ಆ ಸ್ಪಿರಿಟ್ ಕಾಣುತ್ತದೆ. ಆಗ ಕ್ಲೇರ್ ಈಕೆ ಇದೇ ರೀತಿ ಸತ್ತಿರಬಹುದೆಂದು ತಿಳಿದುಕೊಂಡು ಅದಕ್ಕೆ ಹೀಗೆ ಹೇಳ್ತಾಳೆ, ಯಾಕೆ ಆ ಮಗುವಿಗೆ ಟಾರ್ಚರ್ ಮಾಡುತ್ತಿರುವೆ? ಈ ಮನೆ ಬಿಟ್ಟು ಹೋಗು ಎಂದು ಹೇಳ್ತಾಳೆ. ಆಗ ಆ ಗೋಸ್ಟ್ ಸ್ಪಿರಿಟ್ ಅವಳಿಗೆ ಒಂದು ವಿಷನ್ ಅನ್ನು ತೋರಿಸುತ್ತದೆ. ಅದೇನೆಂದರೆ ಬದುಕಿದ್ದಾಗ ಆ ಮಹಿಳೆ ತನ್ನ ಗಂಡನನ್ನೇ ಕೊಲ್ಲುತ್ತಿರುವ ವಿಷನ್. ಹಾಗೆಯೇ ಅವಳಿಗೆ ಅದರಲ್ಲಿ ಸತ್ತು ಬಿದ್ದಿರುವ ಅವಳ ಮಗನ ಶವವೂ ಕೂಡ ಕಾಣುತ್ತದೆ. ಆಗ ಕ್ಲೇರ್ ಅಂದುಕೊಳ್ತಾಳೆ, ಈಕೆ ಇದೇ ಮನೆಯಲ್ಲಿ ತನ್ನ ಗಂಡ ಹಾಗೂ ಮಗನನ್ನು ಕೊಂದು ತಾನು ಕೂಡ ಸತ್ತು ಆತ್ಮವಾಗಿ ಇಲ್ಲಿ ಅಲೆದಾಡುತ್ತಿದ್ದಾಳೆ ಎಂದು. ಆಗ ಕ್ಲೇರ್ ಗೋಸ್ಟ್ ತೋರಿಸಿದ ಘಟನೆಯನ್ನು ಕನಸಿನ ತರಹ ನೋಡಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಆಗ ಬಂದ ಆಡ್ರಿ ಮತ್ತು ಅವಳ ಗಂಡ ಕ್ಲೇರ್ನನ್ನು ಹಾಸ್ಪಿಟಲ್ಗೆ ಸೇರಿಸುತ್ತಾರೆ. ಕ್ಲೇರ್ಗೆ ಹಾಸ್ಪಿಟಲ್ನಲ್ಲಿದ್ದ ಒಂದು ರಾತ್ರಿಯ ಬಳಿಕ ಎಚ್ಚರವಾಗುತ್ತದೆ. ಪಕ್ಕದಲ್ಲಿಯೇ ಪೀಟರ್ ಕುಳಿತು ನಿದ್ದೆ ಮಾಡುತ್ತಿರುತ್ತಾನೆ. ಅವಳು ಎಚ್ಚರಗೊಂಡಿದ್ದನ್ನು ನೋಡಿ ಡಾಕ್ಟರ್ನ ಬಳಿ ಹೋಗ್ತಾನೆ. ಆಗ ಅವಳ ಪಕ್ಕದಲ್ಲಿದ್ದ ಪೇಷಂಟ್ ಆದ ವಯಸ್ಸಾದ ಮಹಿಳೆ ಕ್ಲೇರ್ ಜೊತೆ ಮಾತನಾಡ್ತಾರೆ. ಅವನು ನಿನ್ನ ಗಂಡನ ಎಂದು ಆಕೆ ಕೇಳಿದಾಗ ಕ್ಲೇರ್ ಹೌದು ಎಂದು ಹೇಳ್ತಾಳೆ. ಅದಕ್ಕೆ ಅವರು, ನಿನ್ನ ಗಂಡ ರಾತ್ರಿಯಿಂದ ನಿದ್ದೆ ಮಾಡದೆ ನಿನ್ನ ಪಕ್ಕದಲ್ಲಿಯೇ ಕುಳಿತು ನಿನ್ನನ್ನು ನೋಡಿಕೊಳ್ಳುತ್ತಿದ್ದ. ಆತ ನಿನ್ನನ್ನು ತುಂಬಾ ಪ್ರೀತಿ ಮಾಡುತ್ತಾನೆ. ನೀನು ಅವನನ್ನು ಕಳೆದುಕೊಳ್ಳಬೇಡ. ಸಮಯ ಸಂದರ್ಭ ನಾವು ಒಂಟಿಯಾಗಿರುವುದೇ ಸರಿ ಎಂದು ಹೇಳುತ್ತದೆ. ಆದರೆ ಆಗಾಗಲೂ ನಾವು ಬಿಡಬಾರದು. ನಮ್ಮ ಜೊತೆಯಲ್ಲಿರುವವರನ್ನು ನಾವು ಉಳಿಸಿಕೊಳ್ಳಬೇಕು ಎಂದು ಬುದ್ಧಿ ಹೇಳ್ತಾರೆ. ಅವರ ಮಾತನ್ನು ಕೇಳಿದ ಕ್ಲೇರ್ಗೆ ನಾನು ಮಾಡುತ್ತಿರುವುದು ತಪ್ಪು ಎಂದು ಅನಿಸಿ ಪೀಟರ್ನನ್ನು ಮಾತನಾಡಿಸಲು ಹೋಗ್ತಾಳೆ. ಹೋದರೆ ಅವಳಿಗೆ ಬದುಕಿರುವ ಯಾರು ಕೂಡ ಕಾಣದೆ ಕೇವಲ ಗೋಸ್ಟ್ಗಳೇ ಕಾಣುತ್ತವೆ. ಅದರಿಂದ ಹೆದರಿದ ಕ್ಲೇರ್ ತಾನಿದ್ದ ಬೆಡ್ನ ಕಡೆಗೆ ಹೋದಾಗ ತಿಳಿಯುತ್ತದೆ ತನಗೆ ಬುದ್ಧಿ ಹೇಳಿದ ವಯಸ್ಸಾದ ಮಹಿಳೆಯೂ ಕೂಡ ಇಲ್ಲೇ ಸತ್ತಿದ್ದ ಗೋಸ್ಟ್ ಸ್ಪಿರಿಟ್ ಎಂದು. ನಂತರ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆದ ಕ್ಲೇರ್ ಮರುದಿನ ಆಡ್ರಿಯ ಮನೆಗೆ ಹೋಗ್ತಾಳೆ. ಹೀಗೆ ಅವರಿಬ್ಬರು ಮಾತನಾಡುವಾಗ
ಆಡ್ರಿ ಕ್ಲೇರ್ಗೆ ಹೀಗೆ ಹೇಳ್ತಾಳೆ, ನಾವು 8 ವರ್ಷದ ಹಿಂದೆ ಮನೆಯನ್ನು ಲೋನ್ ಮೂಲಕ ಪರ್ಚೇಸ್ ಮಾಡಿದ್ದು. ಸೋಫಿ ಚಿಕ್ಕವಳಿದ್ದಾಗ ಈ ಮನೆಯಲ್ಲಿ ಕೇವಲ ಪ್ಯಾರನಾರ್ಮಲ್ ಆಕ್ಟಿವಿಟಿಗಳು ಮಾತ್ರ ನಡೆಯುತ್ತಿರುವುದು ನಮಗೆ ಗೊತ್ತಾಯಿತು. ಹೀಗೆ ಸೋಫಿ ದೊಡ್ಡವಳಾಗುತ್ತಿದ್ದಂತೆ ಈ ಮನೆಯಲ್ಲಿರುವ ಗೋಸ್ಟ್ ಕೂಡ ವೈಲೆಂಟ್ ಆಗಿ ನಮ್ಮ ಮೇಲೆ ಹಲ್ಲೆ ಮಾಡುತ್ತಿದೆ. ಯಾಕೆ ಎಂಬುದು ನನಗೆ ಗೊತ್ತಿಲ್ಲ. ದಯವಿಟ್ಟು ಆ ಆತ್ಮವನ್ನು ಇಲ್ಲಿಂದ ಓಡಿಸಿ ಎಂದು ಕೇಳಿಕೊಳ್ತಾಳೆ. ನಂತರ ಅವಳ ಜೊತೆ ಮಾತನಾಡಿ ಅಲ್ಲಿಂದ ಹೊರಬಂದ ಕ್ಲೇರ್ ನಡೆಯುತ್ತಿರುವ ಘಟನೆಗಳಿಂದ ನೊಂದು ಜನರೇ ಇಲ್ಲದ ಒಂದು ಜಾಗಕ್ಕೆ ಹೋಗ್ತಾಳೆ. ಹೋಗಿ ಅಲ್ಲಿ ಕೆಲ ಸಮಯ ಕಳೆಯುವಾಗ ಅವಳಿಗೆ ಅಲ್ಲಿಯೇ ಅವಳ ಮಗನ ಆತ್ಮ ಕಾಣುತ್ತದೆ. ಆ ಆತ್ಮ ಅವಳ ಜೊತೆ ಮಾತನಾಡುತ್ತದೆ. ಹೀಗೆ ತನ್ನ ಮಗನ ಜೊತೆ ಮಾತನಾಡಿದ ನಂತರ ಕ್ಲೇರ್ ತನ್ನ ಮಗನ ಸಾವನ್ನು ಒಪ್ಪಿಕೊಳ್ತಾಳೆ ಹಾಗೂ ಅವನ ಬಗ್ಗೆಯೇ ಯೋಚನೆ ಮಾಡುತ್ತಾ ಕೊರಗುವುದನ್ನು ನಿಲ್ಲಿಸಬೇಕೆಂಬ ನಿರ್ಧಾರಕ್ಕೆ ಬರ್ತಾಳೆ. ನಂತರ ಮನೆಗೆ ಬಂದ ಕ್ಲೇರ್ ತನ್ನ ಮಗನ ಸಾವಿನ ನೋವನ್ನು ಮರೆಯಲು ಉಪಯೋಗಿಸುತ್ತಿದ್ದ ಪಿಲ್ಸ್ಗಳನ್ನೆಲ್ಲ ಸಿಂಕಿಗೆ ಹಾಕಿ ತನ್ನ ಗಂಡನಿಗೆ ಕಾಲ್ ಮಾಡ್ತಾಳೆ. ಮಾಡಿ ಹೀಗೆ ಹೇಳ್ತಾಳೆ, ನಮ್ಮ ಮಗ ಸತ್ತು ಹೋಗಿದ್ದಾನೆ. ಅವನ ಬಗ್ಗೆಯೇ ನಾನು ಯೋಚನೆ ಮಾಡುತ್ತಾ ನಿಮ್ಮನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ನಾನು ಮೊದಲಿನಂತೆ ನಾರ್ಮಲ್ ಆಗಲು ಪ್ರಯತ್ನ ಪಡುತ್ತೇನೆ. ಇನ್ನು ಮುಂದೆ ನಾವು ಹೊಸ ಜೀವನವನ್ನು ಶುರು ಮಾಡೋಣವೆಂದು ಹೇಳ್ತಾಳೆ. ಆ ಮಾತನ್ನು ಕೇಳಿದ ಪೀಟರ್ಗೆ ಸಂತೋಷದಿಂದ ಕಣ್ಣೀರು ಬರುತ್ತದೆ. ಹಾಗೆಯೇ ಅವನು ಈ ದಿನ ಮನೆಗೆ ಬೇಗ ಬರುವೆ ಎಂದು ಹೇಳ್ತಾನೆ. ಹೀಗೆ ಕ್ಲೇರ್ ತನ್ನ ಗಂಡನಿಗಾಗಿ ಕಾಯುತ್ತಲಿರಬೇಕಾದ್ರೆ ಡೋರ್ ಬೆಲ್ ಆಗುತ್ತದೆ. ಆಗ ಕ್ಲೇರ್ ಡೋರ್ ತೆಗೆದಾಗ ಅಲ್ಲಿ ಯಾರು ಕೂಡ ಇರುವುದಿಲ್ಲ. ಯಾರೆಂದು ಕ್ಲೇರ್ ಯೋಚನೆ ಮಾಡುವಾಗ ಹಿಂದಿನಿಂದ ಆಡ್ರಿಯ ಮನೆಯಲ್ಲಿದ್ದ ಗೋಸ್ಟ್ ಅವಳ ಬಳಿ ಬರುತ್ತದೆ. ಬಂದು ಅವಳ ಕಣ್ಣನ್ನು ಮುಚ್ಚುತ್ತದೆ. ಮುಚ್ಚಿದ ಕೂಡಲೇ ಅವಳಿಗೊಂದು ದೃಶ್ಯ ಕಾಣುತ್ತದೆ. ಅದೇನೆಂದರೆ ಆಡ್ರಿಯ ಮನೆಯಲ್ಲಿದ್ದ ಆ ಗೋಸ್ಟ್ ಬದುಕಿದ್ದಾಗ ತನ್ನ ಗಂಡನನ್ನು ಕೊಲ್ಲುತ್ತಿರುವ ದೃಶ್ಯ. ಸ್ನೇಹಿತರೆ, ಮೊದಲು ಇದನ್ನು ಕನಸಿನ ರೀತಿ ನೋಡಿದ್ದ ಕ್ಲೇರ್ ಈ ಗೋಸ್ಟ್ ಬದುಕಿದ್ದಾಗ ತನ್ನ ಗಂಡನನ್ನು ಹಾಗೂ ಮಗನನ್ನು ಕೊಂದು ತಾನು ಕೂಡ ಸತ್ತು ಆತ್ಮವಾಗಿದ್ದಾಳೆ ಎಂದು ಅಂದುಕೊಂಡಿರ್ತಾಳೆ. ಆದರೆ ಅದು ಸುಳ್ಳಾಗಿರುತ್ತದೆ. ಅದೇನೆಂದು ಆ ಗೋಸ್ಟ್ ವಿಷನ್ ಮೂಲಕ ತೋರಿಸುತ್ತದೆ. ಗೋಸ್ಟ್ ಆಗಿರುವ ಮಹಿಳೆಯ ಗಂಡ ಅವಳಿಗೂ ಹಾಗೂ ಅವಳ ಮಗನಿಗೂ ಟಾರ್ಚರ್ ಮಾಡುತ್ತಿರುತ್ತಾನೆ. ಹೀಗೆ ಒಂದು ದಿನ ಆತ ತನ್ನ ಮಗನಿಗೂ ಹಾಗೂ ಹೆಂಡತಿಗೂ ಅತಿಯಾಗಿ ಹೊಡೆದು ಕೊನೆಗೆ ತನ್ನ ಮಗನನ್ನು ಕತ್ತು ಹಿಸುಕಿ ಕೊಂದು ಹಾಕ್ತಾನೆ. ತನ್ನ ಮಗನ ಸಾವನ್ನು ಕಂಡ ಆಕೆ ಗಂಡನೆಂದು ನೋಡದೆ ಅವನನ್ನು ಸಾಯಿಸುತ್ತಾಳೆ. ನಂತರ ತನ್ನ ಮಗನ ಸಾವಿನ ನೋವಿನಿಂದ ತಾನು ಕೂಡ ಕೈಯನ್ನು ಕೊಯ್ದುಕೊಂಡು ಪ್ರಾಣ ಬಿಡ್ತಾಳೆ. ಇವೆಲ್ಲ ನಡೆದಿರುವುದು 8 ವರ್ಷದ ಹಿಂದಿನ ಆಡ್ರಿಯ ಮನೆಯಲ್ಲೇ ಆಗಿರುತ್ತದೆ. ನಂತರ ಅಲ್ಲಿಗೆ ಆಡ್ರಿಯ ಫ್ಯಾಮಿಲಿ ಬಂದಿರುತ್ತಾರೆ. ಆಗ ಆ ಗೋಸ್ಟ್ ಮಹಿಳೆ ಕ್ಲೇರ್ಗೆ ಮತ್ತೊಂದು ವಿಷನ್ ಅನ್ನು ತೋರಿಸುತ್ತದೆ. ಅದರಿಂದ ಈ ಮೂವಿಯ ಸಸ್ಪೆನ್ಸ್ ರಿವೀಲ್ ಆಗುತ್ತದೆ. ಸ್ನೇಹಿತರೆ, ಸೋಫಿಗೆ ಹರ್ಟ್ ಮಾಡುತ್ತಿರುವುದು ಈ ಗೋಸ್ಟ್ ಮಹಿಳೆಯಲ್ಲ. ಸೋಫಿಗೆ ನಿಜವಾಗಿಯೂ ಹರ್ಟ್ ಮಾಡುತ್ತಿರುವುದು ಅವಳ ತಾಯಿಯಾದ ಆಡ್ರಿಯಾಗಿರುತ್ತಾಳೆ. ಸೋಫಿಯ ದೇಹದಲ್ಲಾಗಿರುವ ಗಾಯಗಳು ಕೂಡ ಆಡ್ರಿ ಹೊಡೆದಿರುವ ಗಾಯದ ಗುರುತುಗಳೆಂದು ಕ್ಲೇರ್ ತಿಳಿದುಕೊಳ್ತಾಳೆ. ಆಡ್ರಿ ಯಾವಾಗ ತನ್ನ ಮಗಳಿಗೆ ಅತಿಯಾಗಿ ಟಾರ್ಚರ್ ಕೊಡಲು ಶುರು ಮಾಡಿದಳು, ಅವಳ ರಕ್ಷಣೆಗೆ ಈ ಗೋಸ್ಟ್ ನಿಂತುಕೊಳ್ಳುತ್ತದೆ. ಅವಳಿಗೆ ಹೊಡೆದ ಕೈಯನ್ನೇ ಚಾಕುವಿನಿಂದ ಗಾಯಗೊಳಿಸುತ್ತದೆ. ಈ ವಿಷಯವನ್ನು ತಿಳಿದ ಕ್ಲೇರ್ ಕೂಡಲೇ ಸೋಫಿಯನ್ನು ಅವಳಿಂದ ರಕ್ಷಿಸಬೇಕೆಂದು ಆಡ್ರಿಯ ಮನೆಗೆ ಹೋಗ್ತಾಳೆ. ಹೋದಾಗ ಕ್ಲೇರ್ಗೆ ಆಡ್ರಿಯ ಅಸಲಿ ಮುಖ ಕಾಣುತ್ತದೆ. ಆಗ ನಮಗೆ ಮತ್ತೊಂದು ವಿಷಯ ತಿಳಿಯುತ್ತದೆ. ಅದೇನೆಂದರೆ ಆಡ್ರಿಯ ಗಂಡ ಬೇರೆ ಮಹಿಳೆಯೊಂದಿಗೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡಿರುತ್ತಾನೆ. ಅದು ಆಡ್ರಿಗೆ ಗೊತ್ತಾಗಿ ಬಿಡುತ್ತದೆ. ಆಗಿನಿಂದ ಆಡ್ರಿ ತನ್ನ ಗಂಡನ ಮೇಲೆ ದ್ವೇಷವನ್ನು ಬೆಳೆಸಿಕೊಳ್ತಾಳೆ. ಆಡ್ರಿಯ ಗಂಡ ತನ್ನ ಮಗಳಾದ ಸೋಫಿಯನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡುತ್ತಿದ್ದರಿಂದ ಆಡ್ರಿ ಸೋಫಿಗೆ ಹೊಡೆದು ಅವನು ನೊಂದುಕೊಳ್ಳುವುದನ್ನು ಕಂಡು ಸಂತೋಷ ಪಡುತ್ತಿರುತ್ತಾಳೆ. ಈಗ ಸೋಫಿಯನ್ನೇ ಕೊಂದರೆ ಅದರಿಂದ ಆಡ್ರಿಯ ಗಂಡ ಜೀವನ ಪೂರ್ತಿ ನರಳಾಡುತ್ತಾನೆ ಎಂದು ಅವಳನ್ನೇ ಸಾಯಿಸುವ ಹುಚ್ಚು ನಿರ್ಧಾರ ಮಾಡಿರ್ತಾಳೆ. ಅದನ್ನು ತಡೆಯಲೆಂದೇ ಆ ಗೋಸ್ಟ್ ಮಹಿಳೆ ಕ್ಲೇರ್ನನ್ನು ಇಲ್ಲಿಗೆ ಕರೆಸಿರುವುದು. ಆಗ ಆಡ್ರಿ ಹುಚ್ಚಿಯಂತೆ ತನ್ನ ಗಂಡನ ಜೊತೆ ಕಿರುಚಾಡುತ್ತಾ ಸೋಫಿಯನ್ನೇ ಗನ್ನಿಂದ ಕೊಲ್ಲಲು ಮುಂದಾಗ್ತಾಳೆ. ಆಗ ಅಲ್ಲಿಗೆ ಬಂದ ಕ್ಲೇರ್ ಅದನ್ನು ತಡೆಯುತ್ತಾಳೆ. ಈ ಸಮಯದಲ್ಲಿ ಗನ್ ಫೈರ್ ಆಗಿ ಆ ಬುಲೆಟ್ ಆಡ್ರಿಯ ಗಂಡನ ಮುಖಕ್ಕೆ ಹೊಡೆದು ಆತ ಸ್ಥಳದಲ್ಲಿಯೇ ಪ್ರಾಣ ಬಿಡ್ತಾನೆ. ಆಗ ಆಡ್ರಿ ಕ್ಲೇರ್ನನ್ನೇ ಸಾಯಿಸಲು ನೋಡಿದಾಗ ಕ್ಲೇರ್ ಅವಳ ಜೊತೆ ಜಗಳವಾಡಿ ಆಡ್ರಿಯನ್ನು ಮೆಟ್ಟಿಲಿನ ಮೇಲಿನಿಂದ ತಳ್ಳಿಬಿಡ್ತಾಳೆ. ಆಗ ಆಡ್ರಿ
ಪ್ರಜ್ಞೆ ತಪ್ತಾಳೆ. ಆಗ ಕೂಡಲೇ ಕ್ಲೇರ್ ತನ್ನ ಗಂಡನಿಗೆ ಕಾಲ್ ಮಾಡಿ ನಡೆದ ವಿಷಯ ಹೇಳಿ ಇಲ್ಲಿಗೆ ಬರಲು ಮನೆಯ ಅಡ್ರೆಸ್ ಅನ್ನು ಕೊಡುತ್ತಾಳೆ. ನಂತರ ಬಂದು ನೋಡಿದರೆ ಮೆಟ್ಟಿಲಿನಿಂದ ಬಿದ್ದಿದ್ದ ಆಡ್ರಿ ಅಲ್ಲಿರುವುದಿಲ್ಲ. ಆಗ ಗಾಬರಿಗೊಂಡ ಕ್ಲೇರ್ ಸೋಫಿಯನ್ನು ಕರೆದುಕೊಂಡು ಅಲ್ಲಿಂದ ಹೋಗಲು ಮುಂದಾಗ್ತಾಳೆ. ಹೀಗೆ ಮನೆಯ ಮೇನ್ ಡೋರ್ನ ಬಳಿ ಬಂದಾಗ ಹಿಂದೆಯಿಂದ ಬಂದ ಆಡ್ರಿ ಚಾಕುವಿನಿಂದ ಕ್ಲೇರ್ಗೆ ಚುಚ್ಚಿ ಬಿಡ್ತಾಳೆ. ಆಗ ಕೆಳಗೆ ಬಿದ್ದು ತುಂಬಾ ನರಳಾಡಿದ ಕ್ಲೇರ್ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ನೋಡಿದಾಗ ಆಡ್ರಿ ಅವಳನ್ನು ಕೊಲ್ಲಲು ಬರ್ತಾಳೆ. ಆಗ ಕ್ಲೇರ್ಗೆ ಅವಳ ವಿರುದ್ಧ ಫೈಟ್ ಮಾಡಲು ಆಗುವುದಿಲ್ಲ. ಆಗ ಕ್ಲೇರ್ ಆ ಆತ್ಮದ ಬಳಿ ಸಹಾಯ ಕೇಳ್ತಾಳೆ. ಕೇಳಿದ ಕೂಡಲೇ ಆ ಆತ್ಮ ಕೊಲೆ ಮಾಡಲು ಹೊರಟಿದ್ದ ಆಡ್ರಿಯ ಕೈಯನ್ನು ಹಿಡಿದು ಕೈ ಮೂಳೆಯನ್ನೇ ಮುರಿದಾಕುತ್ತದೆ. ನಂತರ ಅವಳ ಕಾಲನ್ನು ಮುರಿದ ಆ ಆತ್ಮ ಕೊನೆಗೆ ಅವಳ ಕತ್ತಿನ ಮೂಳೆಯನ್ನೇ ಮುರಿದಾಕಿ ಅವಳನ್ನು ಭೀಕರವಾಗಿ ಸಾಯಿಸಿಬಿಡುತ್ತದೆ. ನಂತರ ಕ್ಲೇರ್ ಬಳಿ ಬಂದ ಆ ಆತ್ಮ ಅವಳ ಮುಖವನ್ನು ಕೊನೆಯ ಬಾರಿ ನೋಡಿ ಆ ಮನೆಯಿಂದಲೇ ಹೊರಟು ಹೋಗುತ್ತದೆ. ಆಗ ಬಂದ ಪೀಟರ್ಗೆ ಪ್ರಜ್ಞೆ ತಪ್ಪಿ ಬಿದ್ದಿರುವ ಕ್ಲೇರ್ ಕಂಡು ಅತಿಯಾಗಿ ಅಳುತ್ತಾನೆ. ನಂತರ ಕ್ಲೇರ್ನನ್ನು ಹಾಸ್ಪಿಟಲ್ಗೆ ಸೇರಿಸಿದರೆ ಸೋಫಿಯನ್ನು ಚಿಲ್ಡ್ರನ್ಸ್ ಕೇರ್ಗೆ ಸೇರಿಸುತ್ತಾನೆ. ಹೀಗೆ ಕೆಲ ದಿನಗಳ ನಂತರ ಕ್ಲೇರ್ ಪೀಟರ್ ಜೊತೆ ಹೊಸ ಜೀವನವನ್ನು ನಡೆಸಲು ಶುರು ಮಾಡ್ತಾಳೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ನಲ್ಲಿ ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಟರ್ ಆಗಿ ಆತ್ಮಗಳಿಂದ ತೊಂದರೆ ಅನುಭವಿಸುತ್ತಿರುವ ಜನರಿಗೆ ಸಹಾಯ ಮಾಡಲು ಮುಂದಾಗಿರುವ ಕ್ಲೇರ್ನನ್ನು ನೋಡ್ತೀವಿ. ಅಲ್ಲಿಗೆ ದೆ ಲಿವ್ ಇನ್ ದ ಗ್ರೇ ಮೂವಿ ಎಂಡ್ ಆಗುತ್ತದೆ.